Hello friends, welcome to Catalyst Chemistry. Today I want to discuss the next topic, new topic, that is what hydrocarbons. Okay, this will come under a organic chemistry topic. Okay, first topic is what GOC, general organic chemistry, means what IUPAC nomenclature is everything completed. The second organic topic is what hydrocarbons. Okay, this is also most important topic for competitive exams. Okay, bear in mind. Okay, ಹೈಡ್ರೋಕಾರ್ಬನ್ ಟಾಪಿಕನ್ನು ಡಿಸ್ಕಷನ್ ಮಾಡೋಣ. ಓಕೆ, ಈಗ ಐ ಪಿ ಸಿ ನೊಮೆನಿಕಲ್ಚರ್ ನಿಮ್ಗೊಂದು ಸ್ವಲ್ಪ ಐಡಿಯಾ ಇರಬೇಕು. ಇಲ್ಲಾಂದ್ರೆ ಕಂಪೌಂಡ್ಸ್ ಬರ್ತಾವಲ್ಲ, ಕಂಪೌಂಡ್ಸ್ ಐ ಪಿ ಸಿ ನೊಮೆನಿಕಲ್ಚರ್ ನಾನು ಹೇಳ್ತೀನಿ. ಅದ್ರ ಜೊತೆಗೆ ರೂಲ್ಸನ್ನು ನಾನು ಸ್ವಲ್ಪ ಒನ್ ಬೈ ಒನ್ ರೂಲ್ಸ್ ಯಾವ ರೀತಿ ಹೆಂಗಿರ್ತದೆ ಅಂತ ಅದನ್ನೂ ಹೇಳ್ತೀನಿ. ನೀವು ಅದು ಐ ಪಿ ಸಿ ನೊಮೆನಿಕಲ್ಚರ್ ವೀಡಿಯೋ ನೋಡಿಲ್ಲಾಗಿದ್ದರೆ ಅಂದರೆ ಸ್ವಲ್ಪ ವೀಡಿಯೋ ನೋಡ್ರೆ ಎಷ್ಟಾಗುತ್ತೆ ಬೆಟರ್ ಆಗ್ತದೆ. ಓಕೆ, ಆಯಿತಾ. ನೆಕ್ಸ್ಟ್ ನೋಡ್ರಿ, ಹೈಡ್ರೋಕಾರ್ಬನ್ ಕಾಂಪಿಟೇಟಿವ್ ಇಂಪಾರ್ಟೆಂಟ್. ಇದು ಕನೆಕ್ಟಿವಿಟಿ ಕ್ವಶನ್ಸ್ಗೆ ಇರ್ತದೆ. ಓಕೆ, ಡೈರೆಕ್ಟ್ ಕ್ವಶನ್ಸ್ ಅಂದ್ರೆ ಹೆಂಗಿರ್ತಾನೆ, ಈಗ ಪಿ ಯು ಸಿ ಫಸ್ಟ್ ಇಯರ್ ಟಾಪಿಕ್ ಅದಲ್ಲ ಆರ್ಗ್ಯಾನಿಕ್, ದಿಸ್ ಟಾಪಿಕ್ ಈಸ್ ಕನೆಕ್ಟೆಡ್ ವಿತ್ ವಾಟ್ ಪಿ ಯು ಸಿ ಸೆಕೆಂಡ್ ಇಯರ್ ಆರ್ಗ್ಯಾನಿಕ್ ಟಾಪಿಕ್. ಓಕೆ, ದಿಸ್ ಈಸ್ ದ ವೇ ಆಫ್ ಆಸ್ಕಿಂಗ್ ಕ್ವಶನ್ಸ್ ಇನ್ ನೀಟ್ ಆ್ಯಂಡ್ JEE. ಓಕೆ, that's why this topic is also most important. Go on writing. Just here in this case, hydrocarbons, this hydrocarbon containing two words. One is what hydro, another one is what carbon. Hydro means hydrogen, carbon means carbon. Okay, very simple. Hydrocarbons are the organic compounds containing carbon and hydrogen only. That is called what hydrocarbons. New very in organic chemistry, this will topic will come under organic chemistry only. Okay, new definition ಬೇಕಾದ್ರೆ ಬರ್ಕೋರಿ. Hydrocarbons are the organic compound, because this topic will come under organic chemistry. No, hydrocarbons are the organic compounds containing ಏನು ಹೇಳ್ತೀರಿ, ಏನು ಹೇಳಿದೆ, containing hydrogen and carbon only. ಹೈಡ್ರೋಜನ್ ಆ್ಯಂಡ್ ಕಾರ್ಬನ್ ಓನ್ಲಿ ಅಂತ ಬರೀಬೋದು ನೀವು. ಎರಡು ಅಷ್ಟೇ ಬರೋದು ನಡೀತದೆ. ದಿಸ್ ಈಸ್ ಕಾಲ್ಡ್ ವಾಟ್ ಹೈಡ್ರೋಕಾರ್ಬನ್ಸ್ ಅಂತ ಕರಿತೀವಿ. ಇದಕ್ಕಿಂತ ಈಸಿ ಡೆಫಿನೇಷನ್ ರೀ ಅಂತ ಸಿಂಪಲ್. ಹೆಂಗೆ, ಹೈಡ್ರೋಕಾರ್ಬನ್ ಮೀನ್ಸ್ ದ ಕಂಪೌಂಡ್ಸ್ ಕಂಟೈನಿಂಗ್ ಹೈಡ್ರೋಜನ್ ಆ್ಯಂಡ್ ಕಾರ್ಬನ್, ದಟ್ ಈಸ್ ಕಾಲ್ಡ್ ವಾಟ್ ಹೈಡ್ರೋಕಾರ್ಬನ್. ಯು ಹ್ಯಾವ್ ಟು ರೈಟ್ ಲೈಕ್ ದಟ್ ಆಲ್ಸೋ, ನೋ ಪ್ರಾಬ್ಲಮ್. ಓಕೆ, ಬರಿಬೋದು ನೀವು. ಏನು ಡೆಫಿನೇಷನ್, ಯೂಸ್ವಲ್ ಡೆಫಿನೇಷನ್ ಎಲ್ಲಿ ಕೇಳಲ್ಲ. ಬಟ್ ಟೋಟಲಿ ನೀವು ಹೈಡ್ರೋಕಾರ್ಬನ್ಸ್ ಅಂದ್ರೆ ಎರಡು ವರ್ಡ್ ನೆನಪು ಇಟ್ಕೊಂಡ್ಬಿಡ್ರಿ. ಹೈಡ್ರೋ ಅಂದ್ರೆ ಹೈಡ್ರೋಜನ್ನು, ಕಾರ್ಬನ್ಸ್ ಅಂದ್ರೆ ಕಾರ್ಬನ್ನು. ಓಕೆ, ಹೈಡ್ರೋಕಾರ್ಬನ್ಪ ಅಂದರೆ ಏನಪ್ಪ, ಹೈಡ್ರೋಜನ್ ಮತ್ತು ಕಾರ್ಬನ್ ಇರ್ತಕ್ಕಂಥ ಕಂಪೌಂಡ್ಗಳಿಗೆ ನಾವು ಏನಂತ ಕರಿತೀವಿ, ಹೈಡ್ರೋಕಾರ್ಬನ್ಸ್ ಅಂತೇಳಿ ಕರಿತೀವಿ. ಓಕೆ, ಇಲ್ಲಿ ನೆಕ್ಸ್ಟ್ ದೇ ಆರ್ ಡಿವೈಡೆಡ್. ಓಕೆ, ಇಲ್ಲಿ ಕ್ಲಾಸಿಫಿಕೇಶನ್ ಮಾಡಿದ್ದಾರೆ. ದೇ ಆರ್ ಬ್ರಾಡ್ಲಿ ಕ್ಲಾಸಿಫೈಡ್ ಇಂಟು three categories or three types ಅನ್ಬೋದು ನೀವು. ಏನು ಪ್ರಾಬ್ಲಮ್ ಇಲ್ಲ, 3 categories. ಓಕೆ, 3 ಕ್ಯಾಟಗರಿ ಆಗಿ ಡಿವೈಡ್ ಮಾಡಿದ್ದಾರೆ ಅವರ. ಓಕೆ, ದ ಫಸ್ಟ್ ಕ್ಯಾಟಗರಿ ಈಸ್ ಅಲಿಫ್ಯಾಟಿಕ್ hydrocarbons. Second one is alicyclic hydrocarbon. Third one is what aromatic hydrocarbon. ಓಕೆ, ಇಷ್ಟು ನೀವು ನೆನಪಿನ ಇಟ್ಕೋಬೇಕಾ. ಫಸ್ಟ್ ಒನ್ ತೊಗೋತೀನಿ ನಾ ಹೆಡ್ಡಿಂಗ್, ದಟ್ ಈಸ್ ವಾಟ್ ಅಲಿಫ್ಯಾಟಿಕ್ ಹೈಡ್ರೋಕಾರ್ಬನ್ಸ್. ಓಕೆ, ಆಯಿತಾ. ಓಕೆ, ನೆಕ್ಸ್ಟ್ ನಾನು ಡೆಫಿನೇಷನ್ ಹೇಳ್ತೀನಿ ಇಲ್ಲಿ. ಓಕೆ, 3 ಕ್ಲಾಸಿಫೈಡ್ ಅದ. ಒಂದು ಅಲಿಫ್ಯಾಟಿಕ್ಕು, ಅಲಿಸೈಕ್ಲಿಕ್ಕು, ನೆಕ್ಸ್ಟ್ ಒನ್ ಈಸ್ ವಾಟ್ ಅರೋಮ್ಯಾಟಿಕ್. ದಿಸ್ ಅರೋಮ್ಯಾಟಿಕ್ ಈಸ್ ಇಂಪಾರ್ಟೆಂಟ್ ಫಾರ್ ವಾಟ್ ಕಾಂಪಿಟೇಟಿವ್. ನಾವು ಇಲ್ಲೊಂದು ಸ್ವಲ್ಪ ಜಾಸ್ತಿ ಡಿಸ್ಕಷನ್ ಮಾಡೋಣ ಇದನ್ನು. ಓಕೆ, ಯಾಕಂತಂದ್ರೆ ಆಲ್ರೆಡಿ ಪಿ ಯು ಸಿ ಎಕ್ಸಾಮ್ ಅಂತೂ ಆಗಲ್ಲ ಈಗ. ಓಕೆ, ಪಿ ಯು ಸಿ ಎಕ್ಸಾಮ್ ಕ್ಯಾನ್ಸಲ್ ಆಗಿದೆ ಫಸ್ಟ್ ಇಯರು. ಓಕೆ, ಅದರ ಸಂಬಂಧ ಏನಪ್ಪ ಅಂತ ಅರೋಮ್ಯಾಟಿಕ್ ಕಂಪೌಂಡ್ ಮ್ಯಾಗ ಕಾಂಪಿಟೇಟಿವ್ ಕ್ವಶನ್ಸ್ ಅಂತ ಡಿಸ್ಕಷನ್ ಮಾಡೋಣ. ಬಟ್ ಇಟ್ ವಿಲ್ ಟೇಕ್ ಮಚ್ ಟೈಮ್ ತೊಗೋತದೆ. ಇನ್ನೂ ಈಗ ಬರಲ್ಲ. ಇನ್ನೂ ಇದ್ರೊಳಗೆ ಮತ್ತು ಕ್ಲಾಸಿಫಿಕೇಷನ್ ಅದ. ಅಲ್ಕೈನ್ಸ್ ಬರ್ತದೆ. ಓಕೆ, ಅಲ್ಲೆಲ್ಲ ಬರ್ತದೆ ಹೇಳ್ತೀನಿ. ಇದ್ರೊಳಗೆ ಇಂಪಾರ್ಟೆಂಟ್ ನಾ ಕಾಂಪಿಟೇಟಿವ್ ಪಾಯಿಂಟ್ ಹೇಳ್ತಾ ಇರ್ತೀನಿ ನಿಮ್ಗೆ. ಕಾಂಪಿಟೇಟಿವ್ ಪಾಯಿಂಟ್ ಎಲ್ಲಿ ಕೇಳ್ತಾನಂದ್ರೆ ಅರೋಮ್ಯಾಟಿಕ್ ಒಳಗೆ ಕೇಳ್ತಿರ್ತಾನೆ. JEE ನೀಟ್ ಒಳಗೆ ಕ್ವಶನ್ಸ್ ಬಂದ್ರೆ, ಈ ಟಾಪಿಕ್ ಒಳಗೆ ಕ್ವಶನ್ಸ್ ಬಂದ್ರೆ ಇಲ್ಲಿದೆ ಬರ್ತದೆ. ಬಿಟ್ಟರೆ ಡೈರೆಕ್ಟ್ ಕ್ವಶನ್ಸ್ ಬರ್ತಾವೆ. ಇದ್ರೊಳಗೆ ಡೈರೆಕ್ಟ್ ಹೆಂಗೆ ಬರ್ತಾವೆ ಅಂತ ನಾನು ಹೇಳ್ತೇನೆ. ಕೆಟ್ಲಿಸ್ಟ್ ಹಾಕ್ತಿರ್ತಾರಲ್ಲ, ಅಲ್ಲಿ ಪ್ರಾಡಕ್ಟ್ ಬರ್ತಾವೆ, ಅದನ್ನ ಕೇಳ್ತಿರ್ತಾನೆ. ಓಕೆ,
ಇಲ್ಲಿ ನೋಡ ಅಲಿಫೆಟಿಕ್ ಹೈಡ್ರೋಕಾರ್ಬನ್ಸ್. ಅಲಿಫೆಟಿಕ್ ಇಲ್ಲಿ ನೋಡ ಇಂಪಾರ್ಟೆಂಟ್ ಅಂದ್ರೆ ನೀವು ಅಲಿಫೆಟಿಕ್ಕು ಆ್ಯರೋಮ್ಯಾಟಿಕ್ಕು ದೀಸ್ ಟು ಥಿಂಗ್ಸ್ ಆರ್ ಮೋಸ್ಟ್ ಇಂಪಾರ್ಟೆಂಟ್. ಓಕೆ, ಅಲಿಫೆಟಿಕ್ ಅಂದರೆ ಏನಪ್ಪ? ದೀಸ್ ಆರ್ ದ ಹೈಡ್ರೋಕಾರ್ಬನ್ಸ್ ಕಂಟೈನಿಂಗ್ ಓಪನ್ ಚೈನ್ ಸ್ಟ್ರಕ್ಚರ್ಸ್. ಓಕೆ, ಅಲಿಫೆಟಿಕ್ ಕಂಪೌಂಡ್ಸ್ ಅಂದ್ರೆ ನಾ ಎಲ್ಲ ಬರೆಯಲ್ಲ. ದೀಸ್ ಆರ್ ದಿ ಹೈಡ್ರೋಕಾರ್ಬನ್ಸ್ ಕಂಟೈನಿಂಗ್ ಓಪನ್ ಚೈನ್ ಸ್ಟ್ರಕ್ಚರ್ಸ್. ಓಪನ್ ಚೈನ್ ಸ್ಟ್ರಕ್ಚರ್. ಓಕೆ, ಓಪನ್ ಚೈನ್ ಸ್ಟ್ರಕ್ಚರ್ಸ್ ಆರ್ ಕಾಲ್ಡ್ ಅಲಿಫೆಟಿಕ್ ಹೈಡ್ರೋಕಾರ್ಬನ್ಸ್. ವೆರಿ ಸಿಂಪಲ್. ಓಪನ್ ಚೈನ್ ಇರ್ತಾವಲ್ಲ ಅವಕ್ಕೆ ನಾವು ಏನಂತ ಕರಿತೀವಿ? ಅಲಿಫೆಟಿಕ್ ಹೈಡ್ರೋಕಾರ್ಬನ್ಸ್ ಅಂತ ಕರಿತೀವಿ. ಓಪನ್ ಚೈನ್ ಇರಬೇಕಪ್ಪ. ಹೆಂಗೆ ಹೇಳ್ತೀನಿ ನಾವು ಓಪನ್ ಚೈನ್ ಅಂತ ಹೇಳ್ತೀನಿ. ಓಕೆ, ಇಲ್ಲಿ ನಿಮಗೆ ಬೇಕಾದ್ರೆ ಓಪನ್ ಚೈನ್ ಹೇಳಬೇಕಪ್ಪ ಅಂದ್ರೆ ಈ ರೀತಿ ಇರ್ತದಲ್ಲ, ಒಂದು ಯಾವುದೋ ಒಂದು ಎಕ್ಸಾಂಪಲ್ ತೊಗೊಂಡ್ರೆ ಹಿಂಗೆ. ಓಕೆ, ಹೀಗೆಲ್ಲ ಇರ್ತಾವಲ್ಲ. ಓಕೆ, ಇವಕ್ಕೆ ಏನಂತ ಕರೀತಾರೆ? ಓಪನ್ ಚೈನ್ ಅಂತ ಕರೀತಾರೆ. ಅಂದರೆ ಇಲ್ಲಿ ಹೈಡ್ರೋಜನ್ ಇರ್ತದೆ, ಇಲ್ಲೆಲ್ಲ ಹೈಡ್ರೋಜನ್ಸ್ ಹಿಂಗೆ ಇರ್ತಾವಲ್ಲ. ಯಾವುದೋ ಒಂದು ನೀವು ನಾರ್ಮಲ್ ಈ ರೀತಿ ಕಂಪೌಂಡ್ ತೊಗೊಂಡ್ರೆ ಇದಕ್ಕೆ ಹೇಳ್ತಾರೆ ಎಲ್ಲ ಹೈಡ್ರೋಜನ್ ಬರಿಬೇಕಾಗ್ತದೆ. ಓಕೆ, ಈ ರೀತಿ ಅಷ್ಟು ಮಾಡಿಬಿಟ್ರೆ ಅಂದರೆ ಏನಾಗ್ತದೆ ಹೇಳ? CH3 ಅಂದಂಗೆ ಕಂಪಲ್ಸರಿ ಹೈಡ್ರೋಜನ್ ಬರಿಬೇಕಂದಂಗಿಲ್ಲ. ಓಕೆ, ಈ ಟೈಪ್ ಇದ್ದು ಅಂದರೆ ಇವಕ್ಕೆ ಏನಂತ ಕರೀತಾರೆ? ಓಪನ್ ಚೈನ್ ಸ್ಟ್ರಕ್ಚರ್ ಅಂತ ಕರೀತಾವೆ. ಕ್ಲೋಸ್ಡ್ ಅಂತಂದರೆ ಆ್ಯಸ್ ಲೈಕ್ ಅ ಬೆಂಜಿನ್ ರಿಂಗ್ ಅಥವಾ ಸೈಕ್ಲೋಹೆಕ್ಸೇನ್ ಅಥವಾ ಸೈಕ್ಲೋಪ್ರೋಪೇನ್, ಸೈಕ್ಲೋಬ್ಯೂಟೇನ್, ಸೈಕ್ಲೋ ಆಕ್ಟೇನ್ ಎಕ್ಸೆಟ್ರಾ. ಓಕೆ, ಅವಕ್ಕೆಲ್ಲ ಕ್ಲೋಸ್ಡ್ ಸ್ಟ್ರಕ್ಚರ್ಸ್ ಅಂತ ಕರೀತಾರೆ. ಓಕೆ, ಅಲಿಫೆಟಿಕ್ ಅಂದರೆ ಓಪನ್ ಚೈನ್ ಸ್ಟ್ರಕ್ಚರ್. ಇಲ್ಲಿ ಅಲಿಫೆಟಿಕ್ ಆಯಿತಾ? ಓಪನ್ ಚೈನ್ ಸ್ಟ್ರಕ್ಚರ್ ಮೀನ್ಸ್ ಅಲಿಫೆಟಿಕ್ ಹೈಡ್ರೋಕಾರ್ಬನ್ಸ್ ಆರ್ ಕಂಟೈನಿಂಗ್ ಓಪನ್ ಚೈನ್ ಸ್ಟ್ರಕ್ಚರ್ಸ್ ಆರ್ ಕಾಲ್ಡ್ ಅಲಿಫೆಟಿಕ್ ಹೈಡ್ರೋಕಾರ್ಬನ್ ಅಂತ ಹೇಳ್ತೀವಿ. ಏನೂ ಪ್ರಾಬ್ಲಮ್ ಇಲ್ಲ. ಅಗೇನ್ ಇನ್ ದಿಸ್ ಕೇಸ್ ಅಲಿಫೆಟಿಕ್ ಹೈಡ್ರೋಕಾರ್ಬನ್ ಡಿವೈಡೆಡ್ ಇಂಟು ಅಗೇನ್ 2 ಟೈಪ್ಸ್. ಇಲ್ಲಿ ಮತ್ತೆ 2 ಟೈಪ್ಸನ್ನು ಡಿವೈಡ್ ಮಾಡ್ತಾರೆ ಅವ್ರು. ನೀವು ಇದನ್ನು ರೋಮನ್ ಫಸ್ಟ್ 1 ಮಾಡಿಕೊಡ್ರೆ ನಡೀತದೆ. ಇಲ್ಲಿ ಬರ್ತದೆ ನೆಕ್ಸ್ಟ್ ಇದಕ್ಕೆ ಸ್ಯಾಚುರೇಟೆಡು ಅನ್ಸ್ಯಾಚುರೇಟೆಡ್ ಅಂತ 2 ಬರ್ತಾವೆ. ಫಸ್ಟ್ ಒನ್ ಈಸ್ ವಾಟ್? ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್. ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್ ಅಂತ ಕರಿತೀವಿ. ಸಿಂಪಲ್ ಅದ ಇದು ಡೆಫಿನೇಷನ್. ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್. ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್ ಅಂದರೆ ಏನು ಗೊತ್ತೈತೆ? ವೆರಿ ಸಿಂಪಲ್. ಅಂದರೆ ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್ ಕಂಟೈನಿಂಗ್ ಓನ್ಲಿ 1 ಬಾಂಡ್. ಎಷ್ಟು ಬಾಂಡ್ ಇರ್ತಾವಪ್ಪ ಇಲ್ಲಿ? ಮ್ಯಾಕ್ಸಿಮಮ್ ಥಿಂಕ್ ಮಾಡ್ರೆ ಓನ್ಲಿ 1 ಬಾಂಡ್ ಅಥವಾ ಸಿಂಗಲ್ ಬಾಂಡ್ ಅಂತೇಳಿ ನೀವು ಕರಿಬೋದು. ಏನೂ ಪ್ರಾಬ್ಲಮ್ ಇಲ್ಲ. ಡೆಫಿನೇಷನ್ ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್ ಕಂಟೈನಿಂಗ್ ಅಂತ ಹೇಳಿ ಬರೋದು ಓನ್ಲಿ ಸಿಂಗಲ್ ಬಾಂಡ್ಸ್ ಇನ್ ದೆಮ್ ಅಂತ ಬರಿಬೋದು ನೀವು. ಸಿಂಗಲ್ ಬಾಂಡ್ಸ್ ಇನ್ ದೆಮ್. ಓಕೆ, saturated hydrocarbons are containing only single bonds in them. That is called what? Saturated hydrocarbons. Okay, next saturated hydrocarbons are less reactive. ಇವು ಇನ್ನೊಂದು ಹೇಳಿದ್ದೆಲ್ಲ ನಿಮ್ಗೆ ಯಾವುದು? ಅನ್ಸ್ಯಾಚುರೇಟೆಡ್. ಅದಕ್ಕೆ ಕಂಪ್ಯಾರಿಸನ್ ಮಾಡ್ರೆ ದೀಸ್ ಆರ್ ಲೆಸ್ ರಿಯಾಕ್ಟಿವ್. ಇವು ಹೆಂಗಿರ್ತಾವ? ಲೆಸ್ ರಿಯಾಕ್ಟಿವ್ ಇರ್ತಾವ. ರಿಯಾಕ್ಟಿವಿಟಿ ಕಡಿಮೆ ಇರ್ತದೆ. ನಾ ಹೇಳ್ತಾನೆ ಸರ್ ಹೆಂಗೆ ರೀ ರಿಯಾಕ್ಟಿವಿಟಿ? ನಾ ಹೇಳ್ತೀನಿ. ಓಕೆ, ಡೋಂಟ್ ವರಿ. ನೆಕ್ಸ್ಟ್ ಪಾಯಿಂಟ್, ದೀಸ್ ಆರ್ ಯೂಸ್ವಲಿ ಹೆಂಗಪ್ಪ ಅಂತ ದೇ ಆರ್ ಕಾಲ್ಡ್ ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್ಗೆ ಹೆಂಗೆ ಕರಿತೀರಿ? ದೇ ಆರ್ ಕಾಲ್ಡ್ ಅಲ್ಕೇನ್ಸ್. ದೇ ಆರ್ ಕಾಲ್ಡ್ ವಾಟ್? ಅಲ್ಕೇನ್ಸ್. ಓಕೆ, ಇದು ನಿಮಗೆ ಗುರ್ತದ ಇದನ್ನು. ಓಕೆ, ದಿಸ್ ಪಾಯಿಂಟ್ ಯು ಹ್ಯಾವ್ ಸ್ಟಡಿಡ್ ಇನ್ 10th ಕ್ಲಾಸ್ ಓನ್ಲಿ. ಅಲ್ಕೈನ್ಸ್ ಅಂತ ಕೇಳ್ತಾ ಇತ್ತಿದ್ರಲ್ಲ. ಓಕೆ, ಅದಕ್ಕೆ ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸು ದೀಸ್ ಆರ್ ಕಾಲ್ಡ್ ಎನದರ್ ನೇಮ್ ಫಾರ್ ದೀಸ್ ಆರ್ ಕಾಲ್ಡ್ ಇಸ್ ವಾಟ್? ಅಲ್ಕೇನ್ಸ್. ಸಿಂಪಲ್ ಎಕ್ಸಾಂಪಲ್. ಟಾಪಿಕ್ ಈಸ್ ವೆರಿ ಸಿಂಪಲ್. ಓಕೆ, ಅಂಡರ್ಸ್ಟ್ಯಾಂಡ್ ಆಗ್ತದೆ. ಸ್ವಲ್ಪ ನೀವು ನೆನಪಿನಾಗ ಇಟ್ಕೋಬೇಕಷ್ಟೆ. ಎಕ್ಸಾಂಪಲ್ ನೋಡ, ವೆರಿ ಸಿಂಪಲ್ ಎಕ್ಸಾಂಪಲ್ ತೊಗೊಳ್ಳೋಣ. ಇದಕ್ಕೆ ಏನಂತ ಕರಿತೀರಿ? ಮಿಥೇನ್ ಅಂತ ಕರೀತಾರೆ ಇದಕ್ಕೆ. ಮಿತ್ ಹೌ ಮನಿ ಕಾರ್ಬನ್ಸ್? ಒಂದೈತೆ ಹೌದಿಲ್ಲೋ? ಅದಕ್ಕೆ ಮಿತ್. ಸ್ಯಾಚುರೇಟೆಡು ಸ್ಯಾಚುರೇಟೆಡ್ ಅಂದರೆ ANA ಆ್ಯಡ್ ಮಾಡಿರಿ ಅಂತ ನಾವು 1 carbon plus ANA. ಓಕೆ, ಇಫ್ 2 carbon ಈಸ್ ದೇರ್ ದಟ್ ಈಸ್ ಇತ್. ಅದನ್ನು ಬರೀಲ್ಲ, 2 carbon ಬರೀತೀನಿ. ಓಕೆ, ಈಗ ನೋಡಿರಿ ಇದ್ರ IPAC ನೇಮ್ ಹೇಳ್ರಿ ನೋಡೋಣ. ನೀವು ಪೌಸ್ ಮಾಡಿರಿ ವಿಡಿಯೋ. ಬೇಕಾದ್ರೆ IPAC ನೇಮ್ ಟ್ರೈ ಮಾಡಿರಿ. ಗುರ್ತಾ? 2 carbons ಅದ. 2 carbons ಇತ್ತಂದ್ರೆ ನಾನು ಬರೀಲಿ ಏನು ಬರೀಲಿ? ಇತ್ ಬರಿತೀನಿ. ಓಕೆ, ಇತ್. ಸ್ಯಾಚುರೇಟೆಡ್ ಅನ್ಸ್ಯಾಚುರೇಟೆಡ್ ನೋಡ್ಬೇಕಪ್ಪ ಅವಾಗ. ಸ್ಯಾಚುರೇಟೆಡ್ ಅಂದರೆ ಏನು ಆ್ಯಡ್ ಮಾಡಿಬಿಡ, ಮುಗೀತಲ್ಲ. ಇತ್ತೇನು ಮುಗಿದು ಹೋತು. ಇದ್ರೊಳಗೆ ಏನದ? ಇವೆಲ್ಲ ಆಯಿತು. ಈಗ 3 ಕಾರ್ಬನ್ ಇತ್ತಂದ್ರೆ ಏನಂತೀರಿ ಇದಕ್ಕೆ? CH3 CH2 CH3. ಇವಕ್ಕೆ 3 ಕಾರ್ಬನ್ ಇದ್ದು ಅಂದರೆ ಏನು? ಹೌ ಮೆನಿ ಕಾರ್ಬನ್ಸ್? ಪ್ರೋಪ್. ANA ಆರ್ YNE? ANE ಬಿಕಾಸ್ ಸ್ಯಾಚುರೇಟೆಡ್. ಹೆಡ್ಡಿಂಗ್ ಅದ ನಮ್ಮದು ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್ ಅಂತದ. ಪ್ರೊಪೇನ್ ಆಗ್ತದೆ. ಸಿಂಪಲ್ಲಾ? ಈ ರೀತಿ ಇವೆಲ್ಲ IPAC ನಿಮ್ಮ ಎಕ್ಸಾಮ್ದಾಗ ಕೇಳಲ್ಲ. ಬಟ್ ಇವೆಲ್ಲ ಬೇಸಿಕ್ ಒಬ್ಬರಿಗೆ ಗೊತ್ತೂ ಇರಲ್ಲ. ಸ್ವಲ್ಪ ಟ್ರೈ ಟು ಅಂಡರ್ಸ್ಟ್ಯಾಂಡ್ ದ ಥಿಂಗ್ಸ್. ಓಕೆ, ಕ್ಲಿಯರ್ಲಿ ನೀವು 1 by 1 ಸ್ಟಡಿ ಮಾಡ್ಕೊತ ಹೋಗ್ರಿ. ಅಂಡರ್ಸ್ಟ್ಯಾಂಡ್ ಆಗ್ತದೆ.
ಮುಗೀತು, ಒಂದು ಪಾಯಿಂಟ್ ಮುಗೀತಾ. ಯಾವುದಪ್ಪ ಇದು? ಸ್ಯಾಚುರೇಟೆಡ್ ಕಂಪ್ಲೀಟೆಡ್. ನಾನು ಹೇಳ್ತೀನಿ ಲೆಸ್ ರಿಯಾಕ್ಟಿವ್, ಮೋರ್ ರಿಯಾಕ್ಟಿವ್, ಅದಕ್ಕೆ ಮತ್ತು ನಾನು ಸ್ವಲ್ಪ ಎಕ್ಸಾಂಪಲ್ ತೊಗೋಬೇಕಾಗ್ತದೆ. ಓಕೆ, ನೆಕ್ಸ್ಟ್ ಸೆಕೆಂಡ್ ಪಾಯಿಂಟ್ ಏನು ಹೇಳಿದ್ದೆ ನಿಮಗೆ? ಅನ್ಸ್ಯಾಚುರೇಟೆಡ್. ಓಕೆ, ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್. ಓಕೆ, ಈಗ ನೋಡ ನಿಮಗೆ ಈಗ ಡೆಫಿನೇಷನ್ ನೀವು ಬರಿಬೋದು. ನಾವು ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್ ಅಂದ್ರೆ ಏನು? ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್ ಅಂದ್ರೆ ಕಂಟೈನಿಂಗ್ ಓನ್ಲಿ ಸಿಂಗಲ್ ಬಾಂಡ್. ಅನ್ಸ್ಯಾಚುರೇಟೆಡ್ ಅಂದ್ರೆ ಇಟ್ ಮೇ ಬಿ ಕಂಟೈನಿಂಗ್ ಡಬಲ್ ಬಾಂಡ್ ಆರ್ ಟ್ರಿಬಲ್ ಬಾಂಡ್ ಇನ್ ದ್ಯಾಮ್. ದಟ್ ಈಸ್ ಓಕೆ. ಹೆಂಗೆ ಬರಿತೀರಿ? ಸಿಂಪಲ್ ಬರಿಬೇಕಂದ್ರೆ ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್ ಕಂಟೈನಿಂಗ್ ಡಬಲ್ ಬಾಂಡ್, ಡಬಲ್ ಆರ್ ಹಾಕೋಣ ಟ್ರಿಪಲ್, ಡಬಲ್ ಬಾಂಡ್ ಆರ್ ಟ್ರಿಬಲ್ ಬಾಂಡ್ಸ್ ಇನ್ ದೆಮ್, ಬಾಂಡ್ಸ್ ಇನ್ ದೆಮ್. ಓಕೆ, ಅದಕ್ಕೆ ನಾವು ಏನಂತ ಕರಿತೀವಿ? ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್ ಅಂತ ಕರಿತೀವಿ. ಓಕೆ, ಡಬಲ್ ಬಾಂಡು ಟ್ರಿಬಲ್ ಬಾಂಡ್ ಇದಂದ್ರೆ ಇಂಡೈರೆಕ್ಟ್ಲಿ ನಾನು ಇಲ್ಲಿ ಬರೀಲಿ ಹೆಂಗೆ ಬರಿಬೋದು ಹೇಳ? ಕಾರ್ಬನ್ ಕಾರ್ಬನ್ ಸಿಂಗಲ್ ಬಾಂಡ್ ಇತ್ತಂದ್ರೆ. ಓಕೆ, ಇಲ್ಲೆಲ್ಲ ಸಿಂಗಲ್ ಬಾಂಡ್ ಅದ ನೋಡ್ರಪ್ಪ, ಚೆಕ್ ಮಾಡ್ಕೊತ ಬರ್ರಿ. ಓಕೆ, ಇದು ಹೆಂಗೆ ಹೇಳ? ಕಾರ್ಬನ್ ಕಾರ್ಬನ್ ಡಬಲ್ ಬಾಂಡ್ ಆರ ಕಾರ್ಬನ್ ಕಾರ್ಬನ್ ಟ್ರಿಬಲ್ ಬಾಂಡ್ ಇತ್ತಂದ್ರೆ ಹಿಂಗೆ ಇದಕ್ಕೆ ಅನ್ಸ್ಯಾಚುರೇಟೆಡ್ ಅಂತ ಕರೀತಾರೆ. ಸಿಂಪಲ್, ವೆರಿ ಸಿಂಪಲ್ ಟಾಪಿಕ್. ಓಕೆ, ಡಬಲ್ ಬಾಂಡ್, ಟ್ರಿಬಲ್ ಬಾಂಡ್, ಸಿಂಗಲ್ ಬಾಂಡ್. ಓಕೆ, ಮೂರ ಬರ್ತಾವ. 4 ಬಾಂಡ್ ಕಾರ್ಬನ್ ಕಾರ್ಬನ್ 4 ಬಾಂಡ್ ಎಕ್ಸಿಸ್ಟ್ ಆಗಂಗಿಲ್ಲ ಬಿಕಾಸ್ ಆಫ್ ದೀಸ್ ಟು ಕಾರ್ಬನ್ ಡು ನಾಟ್ ಹೋಲ್ಡ್ 4 ಬಾಂಡ್ ಎಟ್ ಎ ಟೈಮ್. ಓಕೆ, 4 ಬಾಂಡ್ ನೀವು ಜಾಯಿಂಟ್ ಮಾಡಿದ್ರೆ ಅಂದರೆ 4 ಬಾಂಡ್ ಹೋಲ್ಡ್ ಆಗಲ್ಲ ಅದು. ಓಕೆ, ನೆಕ್ಸ್ಟ್ ಪಾಯಿಂಟ್ ಏನು ಬರೀಬೇಕಾ? ಲೆಸ್ ರಿಯಾಕ್ಟಿವ್. ದೀಸ್ ಆರ್ ಮೋರ್ ರಿಯಾಕ್ಟಿವ್ ಅಂದರೆ ಜಾಸ್ತಿ ರಿಯಾಕ್ಟಿವಿಟಿ ಇರ್ತದೆ ಇದ್ರೊಳಗೆ. ಮೋರ್ ರಿಯಾಕ್ಟಿವ್. ಓಕೆ, ಮೋರ್ ರಿಯಾಕ್ಟಿವ್ ಅಂತ ಬರೀತೀರಿ. ನೆಕ್ಸ್ಟ್ ಇಂಪಾರ್ಟೆಂಟ್ ಅಂದರೆ ಏನಿದೆ? ಇವಕ್ಕೆ ಏನೇನಂತ ಪಾಸಿಬಲ್ ಅದ? ಒಂದು ಅಲ್ಕಿನ್ಸ್ ಪಾಸಿಬಲ್ ಆಗ್ತದೆ. ದೇ ಆರ್ ಕಾಲ್ಡ್ ಅಲ್ಕಿನ್ಸ್ ಅಂದಿರಲ್ಲ. ಇಲ್ಲೇನು ಪಾಸಿಬಲ್ ಆಗ್ಬೋದ? ಅಲ್ಕಿನ್ಸ್ ಆಗ್ಬೋದಾ? ಆ್ಯಂಡ್ ಅಲ್ಕೈನ್ಸ್, YNE ಡಬಲ್ ಬಾಂಡ್, ENE ಸಿಂಗಲ್ ಬಾಂಡ್. ಅಲ್ಕೀನ್ಸ್ ಆ್ಯಂಡ್ ಅಲ್ಕೈನ್ಸ್ ಅಂತ ಆಗ್ಬೋದು ಇಲ್ಲಿ. ಓಕೆ, ನೆಕ್ಸ್ಟ್ ಆಯಿತಾ? ಇದಾಯ್ತು. ಇನ್ನೊಂದು ಪಾಯಿಂಟ್ ಬರ್ತದೆ. ದೇ ರೆಡಿಲಿ ಅಂಡರ್ಗೋ ಎಡಿಷನ್ ರಿಯಾಕ್ಷನ್. ಓಕೆ, ಇದು ಇಂಪಾರ್ಟೆಂಟ್. ದೇ ರೆಡಿಲಿ ಅಂಡರ್ಗೋ ಎಡಿಷನ್ ರಿಯಾಕ್ಷನ್. ಎಡಿಷನ್ ರಿಯಾಕ್ಷನ್ ಆಗ್ತದ, ಸ್ವಲ್ಪ ಸ್ಪೀಡ್ ಏನಾಗ್ತದ? ಎಡಿಷನ್ ರಿಯಾಕ್ಷನ್ ಆಗ್ತದ ಅಂತ ತಾನ. ಇದು ಎಡಿಷನ್ ರಿಯಾಕ್ಷನ್ ಆಗಲ್ಲ, ಆದ್ರೂ ವೆರಿ ಸ್ಲೋ ಆಗ್ತದ. ಇನ್ ದಿಸ್ ಕೇಸ್ ವಿ ಹ್ಯಾವ್ ಟು ಆ್ಯಡ್ ಸಮಥಿಂಗ್ ಹೈ ಟೆಂಪ್ರೇಚರ್, ಕ್ಯಾಟಲಿಸ್ಟ್ ಎಕ್ಸೆಟ್ರಾ. ಬಟ್ ಇನ್ ದಿಸ್ ಕೇಸ್ ಜಸ್ಟ್ ಯು ಆರ್ ಗೋಯಿಂಗ್ ಟು ಸಪ್ಲೈ ಸಮ್ ಅಮೌಂಟ್ ಆಫ್ ಎನರ್ಜಿ ಆರ್ ಸಮ್ ಕ್ಯಾಟಲಿಸ್ಟ್, ಇಟ್ ಕ್ಯಾನ್ ಅಂಡರ್ಗೋ ವೆರಿ ಈಸಿಲಿ ಎಡಿಷನ್ ರಿಯಾಕ್ಷನ್. ಎಡಿಷನ್ ರಿಯಾಕ್ಷನ್ ಆಗ್ತದೆ ಇದು ಈಸಿಯಾಗಿ, ಏನೂ ಪ್ರಾಬ್ಲಮ್ ಆಗಲ್ಲ. ಓಕೆ, ನೆಕ್ಸ್ಟ್ ನೋಡೋಣ. ಈಗ ಅಲಿಫೆಟಿಕ್ ಅಂದರೆ ಏನು? ಅಲಿಫೆಟಿಕ್ ಆಯ್ತು. ಅಲಿಫೆಟಿಕ್ ಒಳಗೆ 2 ಅನ್ಸ್ಯಾಚುರೇಟೆಡ್ ಆಯ್ತು. ಎಕ್ಸಾಂಪಲ್ ನೋಡೋಣಲ್ಲ ಇಲ್ಲಿ. ಓಕೆ, ಎಕ್ಸಾಂಪಲ್ ಅಂತಂದ್ರೆ ಅಲ್ಕೀನ್ಸ್ ಯಾವ ನಿಮಗೆ ಹೇಳಿದ್ದೆ. ಡಬಲ್ ಬಾಂಡ್ ಇತ್ತು ಅಂದ್ರೆ ಯು ಆರ್ ಗೋಯಿಂಗ್ ಟು ಕಾಲ್ಡ್ ಆ್ಯಸ್ ಅ ಅಲ್ಕೀನ್, ಡಬಲ್ ಬಾಂಡ್. ಓಕೆ, ಟ್ರಿಬಲ್ ಬಾಂಡ್ ಇತ್ತು ಅಂದ್ರೆ ಅದಕ್ಕೆ ಏನಂತ ಕರಿತೀರಿ? ಅಲ್ಕೈನ್ಸ್ ಅಂತ ಕರಿತೀರಿ. ಓಕೆ, ನೆನಪು ಇಟ್ಕೊಂಡ್ಬಿಡ್ಬೇಕು. ಈಗ ಫಾರ್ ಎಕ್ಸಾಂಪಲ್ ಹಿಂಗೆ ಡಬಲ್ ಬಾಂಡ್ ಇತ್ತಪ್ಪ. ಓಕೆ, ನಾ ಬರಿತೀನಿ ಇಲ್ಲಿ CH2 ಬರಿಬೇಕಲ್ಲ, ಕಾರ್ಬನ್ ಕಂಟೈನಿಂಗ್ 4, ಇಲ್ಲೊಂದು CH2 ಬರಿತೀನಿ. ಇದಕ್ಕೆ ಇನ್ ಜನರಲಿ ನೀವು ಏನಂತ ಕರಿಬೋದು? ಅಲ್ಕಿನ್ ಅಂತ ಕರಿಬೋದು. ಇದಕ್ಕೆ ಇನ್ ಜನರಲಿ ಇದಕ್ಕೆ ಏನಂತ ಕರೀತಾರೆ? ಅಲ್ಕಿನ್ಸ್. ಇವಕ್ಕೆ ಇನ್ ಜನರಲಿ ಏನಂತ ಕರಿಬೋದು ಹೇಳ? ಅಲ್ಕೇನ್ಸ್. ಇವೆಲ್ಲ ಇನ್ ಜನರಲಿ ಏನಂತ ಕರಿತಾರೆ? ಇವಕ್ಕೆ ಅಲ್ಕೇನ್ಸ್. ಇಷ್ಟು ಮುಗಿದ್ರೆ ಆಯ್ತಲ್ಲ. ಇವಕ್ಕೆ ಏನಂತ ಕರೀತಾರೆ? ಅಲ್ಕೀನ್. IPC ನೇಮ್ ನೋಡ. 1 2 ಹೌ ಮನಿ ಕಾರ್ಬನ್ಸ್? 2 ಕಾರ್ಬನ್. ಯು ಹ್ಯಾವ್ ಟು ರೈಟ್ ಡೈರೆಕ್ಟ್ಲಿ ಇವು ಎಲ್ಲಿದಾವ ಅಂತಂದ್ರೆ ನಾವು ಪ್ಲೇ ಲಿಸ್ಟ್ ಒಳಗೆ ಹೋಗ್ರಿ. ಆರ್ಗ್ಯಾನಿಕ್ ಕೆಮಿಸ್ಟ್ರಿ PUC ಫಸ್ಟ್ ಟಾಪಿಕ್ ಒಳಗೆ IPC ನೊಮಿನಿಕಲ್ಚರ್ ಅದ್ರೊಳಗೆ ನೀವು ನೋಡಿದ್ರೆ ಅಂದರೆ ಎಲ್ಲ ವೀಡಿಯೋ ಅದಾವೆ. ವೀಡಿಯೋ ನೋಡ್ಕೊಂಡ್ಬಿಡಿ, ಗುರ್ತಾಗ್ಬಿಡ್ತದೆ. ಈಗ ಮಿತ್ತು ಇತ್ತು ಫ್ರೋಬ್ಯೂಟ್ ಹೆಕ್ಸೆಪ್ಟ್ ಆಕ್ಟೋದಲ್ಲ ಎಲ್ಲ ಬರ್ತಾವಲ್ಲವ. ಓಕೆ, ಅದ್ರೊಳಗೆಲ್ಲ ಹೇಳಿದ್ದೇನೆ. ಓಕೆ, ಇಲ್ಲಿ ನೆಕ್ಸ್ಟ್ ಆಫ್ಟರ್ ದಟ್ ಥಿಂಕ್ ಯು ಹ್ಯಾವ್ ಟು ದಿಸ್ ಇಸ್ ಅ ಸ್ಯಾಚುರೇಟೆಡ್ ಆರ್ ಅನ್ಸ್ಯಾಚುರೇಟೆಡ್? ಅನ್ಸ್ಯಾಚುರೇಟೆಡ್ ಒಳಗೆ ಡಬಲ್ ಬಾಂಡ್ ಅದನೋ ಟ್ರಿಬಲ್ ಬಾಂಡ್ ಅದನೋ? ಡಬಲ್ ಬಾಂಡ್ ಇತ್ತಂದ್ರೆ ಏನು ಹಚ್ಬೇಕಾ? ENE. ಟ್ರಿಬಲ್ ಬಾಂಡ್ ಇತ್ತಂದ್ರೆ YNE. ಈಗ ENE ಹಾಕಿಬಿಡ್ರಿ ಒಳಗೆ. ಇಥೀನ್ ಈಸ್ ಅ IPC ನೇಮ್. ಸಿಂಪಲ್ ರೀ. ಓಕೆ, ನೆಕ್ಸ್ಟ್ ಇದರದ್ದು ಹಿಂಗಿತ್ತು. CH3 CH ಡಬಲ್ ಬಾಂಡ್ CH2. ಹೌ ಮನಿ ಕಾರ್ಬನ್ಸ್ ಆರ್ ದೇರ್? 3 ಕಾರ್ಬನ್. ಪ್ರೋಪ್. ಇಟ್ ಈಸ್ ಅನ್ಸ್ಯಾಚುರೇಟೆಡ್ ಆರ್ ಸ್ಯಾಚುರೇಟೆಡ್? ಅನ್ಸ್ಯಾಚುರೇಟೆಡ್. ಇನ್ ದ್ಯಾಟ್ ಡಬಲ್ ಬಾಂಡ್ ಆರ್ ಟ್ರಿಬಲ್ ಬಾಂಡ್? ಡಬಲ್ ಬಾಂಡ್ ಇತ್ತಂದ್ರೆ ಏನಂತೀರಿ? ENE. ಪ್ರೊಪೀನ್. ದಿಸ್ ಈಸ್ ಕಾಲ್ಡ್ ವಾಟ್? ಪ್ರೊಪೀನ್ ಅಂತ ಕರೀತಾರೆ. ಓಕೆ, ಇವೆರಡು ಏನಪ್ಪ ಅಂತಂದ್ರೆ ಡಬಲ್ ಬಾಂಡ್ದು ಎಕ್ಸಾಂಪಲ್. ಟ್ರಿಬಲ್ ಬಾಂಡ್ ಇದ್ದವಪ್ಪ, ಅವಕ್ಕೂ ಎಕ್ಸಾಂಪಲ್ ನೋಡಿರಿ. ಟ್ರಿಬಲ್ ಬಾಂಡ್ ಇತ್ತಂದ್ರೆ ಹೆಂಗೆ? CH 1 2 3 CH
ಓಕೆ ಟ್ರಿಬಲ್ ಬಾಂಡ್ ಅದ. ಟ್ರಿಬಲ್ ಬಾಂಡ್ ಇತ್ತಂದ್ರೆ ಇದಕ್ಕೇನದು ಕರೀತಾರೆ ಹೇಳ ಅಲ್ಕೈನ್. ಇವಕ್ಕೇನು ಕರೀತಾರೆ ಅಲ್ಕೈನ್. YNE ಬಂತ. ಓಕೆ ಹೌ ಮನಿ ಕಾರ್ಬನ್ಸ್ ಆರ್ ದೇರ್? 2 ಕಾರ್ಬನ್. ಟ್ರಿಬಲ್ ಬಾಂಡ್ ಅದು. ಟ್ರಿಬಲ್ ಬಾಂಡ್ ಅಂದ್ರೆ ಏನು ಹೇಳಿದ್ದೆ ನಿಮ್ಗೆ? YNE ಇಥೈನ್. ಇದಕ್ಕೇನಂತಾರೆ ಇಥೈನ್ ಅಂತ ಕರೀತಾರೆ. ಸೇಮ್ ಇದೇ ಟೈಪ್ ಎಕ್ಸಾಂಪಲ್ ತೊಗೊಳ್ರಿ. ಇಲ್ಲಿ CH3C ಟ್ರಿಬಲ್ ಬಾಂಡ್ CH ನೋಡ ನಿಮ್ಗೆ ಯಾವಾಗೂ ಹೇಳಿದ್ದೆ ದಿಸ್ ಕಾರ್ಬನ್ ಕಂಟೈನಿಂಗ್ ಓನ್ಲಿ 4 ಬಾಂಡ್. 1 2 3 4 ಬಾಂಡ್. 4 ಬಾಂಡ್ ಅಷ್ಟೇ ಬರೀಬೇಕು. ಇಲ್ಲಿ ಇನ್ನೊಂದು ಬಾಂಡ್ ಬರಿತೀನಂದ್ರೆ ಇಲ್ಲ, ಬರೋಂಗಿಲ್ಲ. ಈಗ ನೋಡಿ ಯಾವ್ದು ಬೇಕಾದ್ರೂ ಕಾರ್ಬನ್ ಚೆಕ್ ಮಾಡ್ಕೊಳ್ರಿ. ಈ ಕಾರ್ಬನ್ ಚೆಕ್ ಮಾಡ್ಕೊಳ್ರಿ ಮಿಡಲ್ ಈ ಕಾರ್ಬನ್ ಬೇಕಾದ್ರೆ ಹೈಡ್ರೋಜನ್ ಬಂದಿಲ್ಲ ನೋಡಿ. ಇಲ್ಲಿ 1 2 3 4 ದಿಸ್ ಕಾರ್ಬನ್ ಕಂಟೈನಿಂಗ್ 4 ಬಾಂಡ್, ದೇರ್ ಇಸ್ ನೋ ಹೈಡ್ರೋಜನ್. ಓಕೆ ದಿಸ್ ಕಾರ್ಬನ್ ಕಂಟೈನಿಂಗ್ 1 ಇವೆ ಟ್ರಿಬಲ್ ಬಾಂಡ್ ಇದಕ್ಕೂ ಸಂಬಂಧ ಇರ್ತದೆ, ಇದಕ್ಕೂ ಸಂಬಂಧ ಇರ್ತದ. 1 2 3 ಇದೊಂದು 4 ಬಾಂಡ್ ಅದ ನೋಡು. ಇದು ಅಲ್ಕೈನ್ ಒಳಗೆ ಬರ್ತದೆ. IPC ನೇಮ್ ಏನಂತಾರೆ ಇದಕ್ಕೆ? ಪ್ರೋಪ್. YNE or ENE? YNE. ಓಕೆ ಬಿಕಾಸ್ ಆಫ್ ಟ್ರಿಬಲ್ ಬಾಂಡ್. ಇದಕ್ಕೇನಂತ ಕರೀತಾರೆ ಹೇಳ? ಇದು ದಿಸ್ ಈಸ್ ಕಾಲ್ಡ್ ವಾಟ್? ಇಥೈನ್. ಇವೆಲ್ಲ ಏನಂತಾರೆ? ಇದು ಇಥೈನ್ ಆಯ್ತು, ಇದು ಏನಂತ? ಪ್ರೊಪೈನ್ ಆಯಿತು. ಓಕೆ ನೆಕ್ಸ್ಟ್ ಕ್ವಶನ್ ಅರೈಸ್ ಆಗ್ತದೆ. ಇಲ್ಲೊಂದು ಪಾಯಿಂಟ್ ಹೇಳಿದ್ದೆ ನೋಡು, ರಿಯಾಕ್ಟಿವಿಟಿ ಹೇಳಿದ್ದೆ ನೋಡ. ಯಾಕಂತಂದ್ರೆ ಇಲ್ಲಿ ನೋಡ ಫಾರ್ ಎಕ್ಸಾಂಪಲ್ ಅನ್ಸ್ಯಾಚುರೇಟೆಡ್ ಕಂಪೌಂಡ್ ಅಲ್ಕೀನ್ಸ್ ಆ್ಯಂಡ್ ಅಲ್ಕೈನ್ಸ್ ಇತ್ತಂದ್ರೆ ಮೋರ್ ರಿಯಾಕ್ಟಿವ್. ಈಗ ನೋಡಿ ಫಾರ್ ಎಕ್ಸಾಂಪಲ್ ಹೇಳ ಸಿಂಪಲ್ ಟೆಕ್ನಿಕ್ ಅಂದ್ರೆ ಹೈಬ್ರಿಡೈಸೇಷನ್ ಕನೆಕ್ಟಿವಿಟಿ. ದಿಸ್ ಇಸ್ ಆಲ್ಸೋ ಇಟ್ ಈಸ್ ದೇರ್ ಇನ್ ವಾಟ್ IPC GOC ಫಸ್ಟ್ ಟಾಪಿಕ್. ಹೈಬ್ರಿಡೈಸೇಷನ್ ಮೋಸ್ಟ್ ಇಂಪಾರ್ಟೆಂಟ್. ಬೇರ್ ಇನ್ ಮೈಂಡ್ ಹೈಬ್ರಿಡೈಸೇಷನ್. ಓಕೆ ಆ ಹೈಬ್ರಿಡೈಸೇಷನ್ ಸ್ವಲ್ಪ ನೀವು ನೋಡ್ಕೊಂಬರ್ಬೇಕು. ಹೈಬ್ರಿಡೈಸೇಷನ್ ಹೆಂಗಾಗ್ತದೆ ಅಲ್ಲೊಂದು ಟ್ರಿಕ್ ಹೇಳಿದ್ದೆ ನಾ ಹೈಬ್ರಿಡೈಸೇಷನ್ ಒಳಗೆ. ಜಸ್ಟ್ ಯು ಹ್ಯಾವ್ ಟು ಕೌಂಟ್ ನಂಬರ್ ಆಫ್ ಸಿಗ್ಮಾ ಬಾಂಡ್ಸ್ ಆ್ಯಂಡ್ ಇಫ್ ಇಟ್ ಈಸ್ ದೇರ್ ಲೋನ್ ಪೇರ್ ಯು ಹ್ಯಾವ್ ಟು ಥಿಂಕ್. Okay, if it is not there lone pair, you have to think about what? Negative charge. Consider negative charge or a lone pair sigma bond. 3 things is the most important for find out the hybridization. ಈಗ ನೋಡ ಫಾರ್ ಎಕ್ಸಾಂಪಲ್ ನಾವು ಒಂದು ಸಿಂಪಲ್ ಎಕ್ಸಾಂಪಲ್ ತೊಗೋತೀನಿ ನಿಮ್ಗೆ. ಇಲ್ಲಿ ನೋಡಿ ಇಲ್ಲೊಂದು 2 ತೊಗೋದ್ನ, ಇಲ್ಲೊಂದು C ಅದ, ಇಲ್ಲೊಂದು C ಅದ. ನಾ ಇದನ್ನು CH3 ಮಾಡ್ತೇನೆ, ಇದನ್ನು CH3 ಮಾಡ್ತೀನಿ. ಇಂಥದ್ದು ಒಂದು ಸೇಮ್ ಎಕ್ಸಾಂಪಲ್ ತೊಗೊಳ್ರಿ. ಇಲ್ಲಿ CH2 ಅದ, ಡಬಲ್ ಬಾಂಡ್ ಅದ, ನೆಕ್ಸ್ಟ್ ಏನದ CH2 ಅದ. ನೆಕ್ಸ್ಟ್ ಅದನ್ನ ಬಿಟ್ಟಿರತ್ತಂದ್ರೆ CH ಟ್ರಿಬಲ್ ಬಾಂಡು CH. ರಿಯಾಕ್ಟಿವಿಟಿ ಥಿಂಕ್ ಮಾಡಿರತ್ತಂದ್ರೆ ದಿಸ್ ಈಸ್ ಲೆಸ್ ರಿಯಾಕ್ಟಿವ್. ಯಾಕೆ ಲೆಸ್ ರಿಯಾಕ್ಟಿವ್ ಅಂತಂದ್ರೆ ರೀ ವಾಟ್ ಈಸ್ ಹೈಬ್ರಿಡೇಷನ್ ಆಫ್ ದಿಸ್ ಕಾರ್ಬನ್? sp3 ಅದ. ಇದು ಏನದಪ್ಪ? sp3 ಅದ. ಓಕೆ sp3 ಅದ. ಇಲ್ಲಿ sp3 ಹೈಬ್ರಿಡೇಷನ್ ನೀವು ಕನ್ಸಿಡರ್ ಮಾಡ್ತೀರಿ. ಇಲ್ಲಿ ಏನದ sp2 ಬರ್ತದೆ, ಇಲ್ಲಿ ಏನು ಬರ್ತದೆ? sp ಬರ್ತದೆ. ಇದು ನಿಮ್ಗೆ ಇಂಪಾರ್ಟೆಂಟ್ ಪಾಯಿಂಟ್. ನೀವು ಯಾವಾಗ ಎಡಿಷನ್ ರಿಯಾಕ್ಷನ್ ಮಾಡ್ತಿರಲ್ಲ ಇದ್ರೊಳಗೆ ನೋಡ Br2 ಹಾಕ್ತೀರಿ ಅಥವಾ ಹೈಡ್ರೋಜನ್ ಹಾಕ್ತೀರಿ ಅಂತಂದ್ರೆ ಇದ್ರೊಳಗೆ ರಿಯಾಕ್ಟಿವಿಟಿ ಮೋಸ್ಟ್ ರಿಯಾಕ್ಟಿವಿಟಿ ಇವೆರಡು ಏನಪ್ಪ? ಮೋಸ್ಟ್ ರಿಯಾಕ್ಟಿವಿಟಿ. ಓಕೆ ದಿಸ್ ಈಸ್ ಕಾಲ್ಡ್ ಲೆಸ್ ರಿಯಾಕ್ಟಿವಿಟಿ. ಸಿಂಗಲ್ ಬಾಂಡ್ ಇರೋದ್ರಿಂದ ಏನಾಗ್ತದೆ ಅಂದರೆ ರಿಯಾಕ್ಟಿವಿಟಿ ಲೆಸ್ ಆಗ್ತದೆ. ಹೈಬ್ರಿಡೈಸೇಷನ್ sp3 ಇಸ್ ಅ ಲೆಸ್ ರಿಯಾಕ್ಟಿವ್ ಕಂಪೇರ್ ಟು ವಾಟ್? sp2 ಆ್ಯಂಡ್ sp. ಯಾಕಂದ್ರೆ ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ S ಕ್ಯಾರೆಕ್ಟರ್ ಮ್ಯಾಟ್ರ್ ಆಗ್ತದೆ. ಓಕೆ S ಕ್ಯಾರೆಕ್ಟರ್ ಮ್ಯಾಟ್ರ್ ಅಂದ್ರೆ ನೀವು sp ಒಳಗೆ ತೊಗೊಂಡ್ರೆ S ಕ್ಯಾರೆಕ್ಟರ್. ಇಲ್ಲಿ ವಾಟ್ ಈಸ್ sp? S ಕ್ಯಾರೆಕ್ಟರ್ ಈಸ್ 50%, p ಕ್ಯಾರೆಕ್ಟರ್ ಈಸ್ 50. In this case what S character is what? 33.3 is there. In this case 25 is there. Where there is S character is decreases, reactivity is decreases. Okay, ನೀವು ಯಾವುದಾರು ಒಂದು ತೊಗೊಂಡ್ರೆ ಅಂದ್ರೆ ಫಾರ್ ಎಕ್ಸಾಂಪಲ್ ಇದ್ರೊಳಗೆ Br2 ಆ್ಯಡ್ ಮಾಡೋರು ಇದ್ರಪ್ಪ ಅಂದ್ರೆ ಇವೆಲ್ಲ ಜಲ್ದಿ Br2 ಆ್ಯಡ್ ಆಗ್ತದೆ ಇಲ್ಲಿ. ಯಾಕಂತಂದ್ರೆ ಇನ್ ದಿಸ್ ಕೇಸ್ ವಾಟ್? ಎಲೆಕ್ಟ್ರೋನೆಗೆಟಿವಿಟಿ ಇಸ್ ಮ್ಯಾಟರ್. When S character is increases, electronegativity is increases. If the electronegativity increases, that is most reactive. ಎಲೆಕ್ಟ್ರೋನೆಗೆಟಿವಿಟಿ ಇಲ್ಲಿ ಕಡಿಮೆ ಇರ್ತದೆ. ಯಾಕೆ? S ಕ್ಯಾರೆಕ್ಟರ್ ಕಡಿಮೆ ಅದ, ಇಲ್ಲಿ 25% ಅದ. ಇದು ಸರ್ ಹೆಂಗೆ ರೀ 25, 33.33%, 50%? ಇಟ್ ಈಸ್ ದೇರ್ ಇನ್ ವಾಟ್? ಫಸ್ಟ್ ಟಾಪಿಕ್ GOC ಒಳಗದ ಎಲ್ಲ ಪಾಯಿಂಟ್ಸ್ ಅದ. ಹೆಂಗೆ ಕ್ಯಾಲ್ಕುಲೇಷನ್ ಮಾಡ್ಬೇಕು ಎಲ್ಲ ಹೇಳಿದ್ದೀನಿ. ಆ ವಿಡಿಯೋ ನೋಡ್ಕೊಂಡು ಬರ್ರಿ. ಓಕೆ ಆ ವಿಡಿಯೋ ನೋಡಿರಿ, ಇದನ್ನು ಪ್ರಾಕ್ಟೀಸ್ ಮಾಡಿರಿ. ಓಕೆ ನೆಕ್ಸ್ಟ್ ಪಾಯಿಂಟ್ ಅದ ವಿಲ್ ಡಿಸ್ಕಸ್ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು ವೆರಿ ಮಚ್.